ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಈ ನೋಡ್ರಿ ಟೈಮ್ ಆಗೈತಿ 11:49. ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೇನು. ಸೊ ಯಾಕಂದ್ರೆ ಇವತ್ತು ಬೆಳಗ್ಗೆ ಚಿಕ್ಕಂದ ಸ್ಕೂಲ್ ಸುಟಿ ಇತ್ತು ಇವತ್ತು. ಯಾಕಂದ್ರೆ ಅವ್ರದ್ದು ಬೈಲೊಂಗಲ್ದಾಗ ತಾಲೂಕ ಮಾಡೋ ಸಂಬಂಧ ಬಂದೈತೆ ಅಂತ. ಅದಕ್ಕಾಗಿ ಅವ್ರಿಗೆ ಸ್ಕೂಲ್ ಸುಟಿ ಕೊಟ್ಟಾರು. ಸೊ ಆಕೆ ಮನ್ಯಾಗದಾಳು. ಚರಿ ನಾವು ಲೇಟಾಗೆದ್ದು ಹಾಗಾಗಿ ಆಮೇಲೆ ಚರಿನೂ ಸ್ಕೂಲಿಗೆ ಹೋದ್ಲು ರೆಡಿಯಾಗಿ. ಇವಾಗ ಚಿಕ್ಕು ಎದ್ದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಭ್ಯಾಸ ಮಾಡ್ಕೊ ಕೂತಾಳು. ಆಕೆದು ನಾಳೆ ನಾಡ್ದ ಫೌಂಡೇಶನ್ ಟೆಸ್ಟ್ ಐತಿ. ಅದಕ್ಕಾಗಿ ಈಗ ಪ್ರಿಪೇರ್ ಮಾಡ್ಕೋತ ಕೂತಾಳಾಕಿ. ಇವಾಗ ನಾನು ಮಧ್ಯಾಹ್ನದ ಕೆಲಸ ಮಾಡ್ಕೋಬೇಕು, ಅಡುಗೆ ಮಾಡಬೇಕು, ಆಮೇಲೆ ಉಳಿದದ್ದೆಲ್ಲ ಕೆಲಸ ಮಾಡ್ಕೋಬೇಕು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ನಾವು ರೆಡಿ ಆಗ್ಯೇವು. ಆಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ಕಡಿಮೆ ಅಡುಗೆ ಮಾಡ್ತೇನೆ. ಯಾಕಂದರೆ ಇವತ್ತು ಒಂದು ಫಂಕ್ಷನ್ ಐತಿ. ಅದಕ್ಕೆ ನಾನು ಚಿಕ್ಕು ಹೋಗ್ಬೇಕಂತ ಅಂದ್ಕೊಂಡೆವು. ಮತ್ತು ಚರಿಗೆ ಮತ್ತು ಪಪ್ಪಾಗ ಅಷ್ಟು ಅಡುಗೆ ಮಾಡಬೇಕು. ಹಾಗಾಗಿ ಅವರು ಬೆಳಗ್ಗಿನ ನಾನು ಇವತ್ತು ಮಂಗಳೂರು ಬನ್ಸ್ ಮಾಡಿದ್ನು. ಹಾಗಾಗಿ ಮಧ್ಯಾಹ್ನ ಏನು ಜಾಸ್ತಿ ಅಷ್ಟು ಊಟ ಹೋಗಂಗಿಲ್ಲ. ಅದಕ್ಕಾಗಿ ಅನ್ನ ಸಾರು ಅಷ್ಟೇ ಮಾಡಂತ ಹೇಳ್ಯಾರು. ಅದಕ್ಕಾಗಿ ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಬೇಕು. ಇಟ್ಟೇನು ಬೆಳಗ್ಗಿನ. ಈಗ ಇನ್ನು ರೈಸ್ ಅಟ್ಟಿಟ್ರೆ ಇದು ಬೆಳಗ್ಗೆ ಒಗ್ಗರಣೆ ಹಾಕಬೇಕು. ಮತ್ತು ನಿನ್ನೆಗತ್ತೆ ಮಾಡಾಗಿಲ್ಲ. ಇವತ್ತು ನೋಡ್ರಿ ಬಿಸಿಲೈತಿ. ಇವತ್ತು ಸ್ವಲ್ಪ ಕ್ಲೈಮೇಟ್ ಚಲೋ ಐತಿ. ಚಿಕ್ಕಗೆ ಅಭ್ಯಾಸ ಮಾಡ್ಕೊತ್ಕೊಂಡಂದ್ರೆ ಈಗ ಇಲ್ಲಿ ಬಂದು ನಿಂತಾವ ನೋಡ್ರಿ. ಇಲ್ಲೇನು ಮಾಡತ್ತಿ? ವಾರಗಳು ಬರೆಯತ್ತಂದ್ರೆ ಇಲ್ಲೇ ಕ್ಯಾಲೆಂಡರ್ ಒಳಗಿಂದ ವಾರಗಳು ನೋಡ್ಕೊತ ಬರೆಯತ್ತಾಳು. ಯಾಕೆ ಚಿಕ್ಕು ಗೊತ್ತಿಲ್ಲ? ಅವ್ರದ್ದು ಕನ್ನಡ ಟೆಸ್ಟ್ ಏನು ಬರ್ತಿಲ್ಲ ಮ್ಯಾಗ? ಇಲ್ಲಿ ಏನು ಬರ್ದು? ಇಲ್ಲಿ ಐ ಆಮ್ ಶ್ವೇತಾ. ವಾಯ್ ಆರ್ ಯು ಶ್ವೇತಾ? ಸೊ ವೈ ಯು ರೋಟ್ ದಟ್? ನಾನು ಇವಾಗ ಲಾಗ್ ಅಪ್ಲೋಡ್ ಮಾಡಕ್ಕೆ ಹಾಕೇನು. ಅದು ಭಾಳ ಸ್ಲೋ ಆಗತೈತಿ. ಹಾಗಾಗಿ ಡೋರ್ ತೆಗೆದ ಇಲ್ಲೇ ಹೊರಗೆ ಜಲ್ದಿ ಅಪ್ಲೋಡ್ ಆಗ್ತೈತಿ. ಇಲ್ಲಿ ನೆಟ್ವರ್ಕ್ ಬರ್ತೈತಿ. ಆದರೆ ಇಲ್ಲಿ ನಮ್ಮ ಮನ್ಯಾಗ ಇಲ್ಲಿ ನೆಟ್ವರ್ಕ್ ಬರೋದಿಲ್ಲ. ಇಲ್ಲಿ ಇವಾಗ ನಾನು ಗಿಫ್ಟ್ ತೊಗೊಂಡೆ ಗಿಫ್ಟ್ ಶಾಪಿಗೆ ಬಂದೇನು. ಮನೆ ವಾಸ್ತುಕ್ಷಂತಿ ಅಂತ ಏನಿಲ್ಲ, ಅವ್ರ ಮನೆಗೆ ಹೊಳ್ಗಕ್ಕೆ. ಇದು ನೋಡ್ರಿ ಅವ್ರ ಮನ್ಯಾಗಿಂದ ಪೂಜೆ ಮಾಡಿದ್ದ ಕೆಲವೊಂದು ಗ್ಲಿಮ್ಸ್ನ ತೊಗೊಂಡೇನು. ಬಸ್ ಸ್ಟಾಪ್ ಹತ್ರ ಅವ್ರದ್ದೊಂದು ಬೇಕ್ರಿ ಐತಿ. ಒಂದಲ್ಲ 2 ಬೇಕ್ರಿ ಅದಾವ ಅನಿಸ್ತೈತಿ. 2 ಬೇಕ್ರಿ ಅವ್ರದ್ದು ಮನೆ ಇದೆ. ಇವರ ನೋಡ್ರಿ ಬೇಕ್ರಿ ಓನರ. ಸೊ ಇವರು ನಮಗೆ ಇನ್ವೈಟ್ ಮಾಡಿದ್ರು. ನಾವು ಇನ್ವೈಟ್ ಮಾಡಿದ್ದವ್ರಿಗೆ ನಮ್ಮ ಮನೆ ವಾಸ್ತುಕ್ಷಂತ್ಯಾಗ ಅವಾಗ ಬಂದ ಗಿಫ್ಟ್ ಎಲ್ಲ ಕೊಟ್ಟಿದ್ರು. ಹಾಗಾಗಿ ಬರಾಕಬೇಕಾಯ್ತು ಇವ್ರ ಮನೆಗೆ ಓಪ್ನಿಂಗ್ಗೆ. ಊಟಕ್ಕೆ ನೋಡ್ರಿ ನಾನು ಚಿಕ್ಕು ನೀಡ್ಕೊಂಡು ಬಂದಿದ್ದು. ಮೊಸರ ಎಲ್ಲ ಪೂರ್ತಿ ತಾಟ್ ತುಂಬ ಹಾಕಿದ್ರು. ನಮ್ಮ ಚಿಕ್ಕು ಚಪಾತಿ ಮತ್ತು ಮೊಸರ ಚಟ್ನಿ ಅಷ್ಟೇ ತೊಗೊಂಡಿದ್ದು. ನೋಡ್ರಿ ಟೈಮ 2:46 ಆಯಿತು. ಇಲ್ಲೇ ನಮ್ಮ ಚೆರಿ ಬಂದ ಆಟ ಆಡಿದ್ಲು. ಸ್ವಲ್ಪ ಹೊತ್ತು ಮಕ್ಕೊಂದಿದ್ಲು. ಅವಾಗ ಮಮ್ಮ ಉಂಡಂದ್ರೆ ಉಣ್ಲಿಲ್ಲ. ಅದಕ್ಕೀಗ ಮಮ್ಮ ಉಣ್ಕೋತ ಕೂತಾಳು. ಇಲ್ಲೇ ಚಿಕ್ಕು ಡ್ರೆಸ್ ತೆಗಿಯೋಗಿನ್ ಚಿಕ್ಕು ನಾನು ನಡ್ಕೋತ ಬಂದು ಬರುವಾಗ ದೂರ ಐತ್ಯದ ಅವ್ರ ಮನೆ. ಹೀಗಾಗೈತಿ ಸಾಯಂಕಾಲ 6 o'clock. ಇಲ್ಲೇ ಚೆರಿ ಮತ್ತು ಚಿಕ್ಕು ಇಬ್ಬರು ಇಲ್ಲಿ ನೋಡ್ರಿ ನಮ್ಮ ಚೆರಿ ಮತ್ತು ಚಿಕ್ಕು ಇಬ್ಬರು ಬಿಸ್ಕಿಟ್ ತಿನ್ಕೋತ ಕೂತಾರು. ಬಿಸ್ಕಿಟ್ ತಿನ್ಕೋತ ಟಿವಿ ನೋಡ್ಕೋತ ಕೂತಾರ ಅವ್ರ. ಇಲ್ಲೇ ಹೌದಿಲ್ಲ ಚೆರ? ನಾನು ಇಲ್ಲೇ ಚಾ ಮಾಡಕ್ಕಿಟ್ಟೇನು. ಚಾ ಮಾಡಕ್ಕಿಟ್ಟ ಇವ ಬೆಡ್ಶೀಟ ತೊಳೆದು ಹಾಕಿದ್ನಿ. ಇಲ್ಲೇ ತೊಳೆದು ಹಾಕೇನು. ಇಲ್ಲೇ ತೆಗೆದಿಟ್ಟೇನು ಮಷಿನ್ದಾಗಿಂದ. ಇದೇನೋ ಓದ್ತಾ ಹೊರಗೆ ಒಣಗಿ ಹಾಕಿ ಬರ್ತಾನು. ಇಲ್ಲೇ ಅರಿಗಳು ಇವೆಲ್ಲ ಒಣಗ್ಯಾವು. ಫುಲ್ಲು ಮಾಡಾಗೈತಿ. ಈಗ ಮತ್ತು ಬೆಳಗ್ಗೆ ಅಷ್ಟು ಇರಲಿಲ್ಲ. ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಿತ್ತು. ಆದರೆ ಈಗ ಸಂಜೆ 4 ಗಂಟೆಯಿಂದ ಮತ್ತೆಲ್ಲ ಮಾಡಾಗೈತಿ. ಇಲ್ಲಿ ಖಾಯಂ ಕಾಂಪೌಂಡ್ ಮ್ಯಾಗ ಮಂಕಿಗಳು ಬರ್ತಾವೆ. ಇದು ನೋಡ್ರಿ ಇಲ್ಲೇ ಮನೆ ಬಾಜುಕ ಸ್ಟೇಷನ್ ಐತಿ. ಸ್ಟೇಷನ್ದು ಕಾಂಪೌಂಡ್ ಮ್ಯಾಗೆಲ್ಲ ಮಂಕಿ. ಈ ಗಿಡ ತುಂಬ ಮಂಕಿ ಅದಾವೆ. ಇಲ್ಲಿ ಓಡಿ ಹೊಂಟಾವ.
ಅಲ್ಲಿ ಸಣ್ಣ ಸಣ್ಣ ಮರಿ ಅದಾವು ಓಡಂಟ ನೋಡ್ರಿ. ಸೊ ಇವೆರಡು ಬೆಡ್ಶೀಟ್ಗಳು ಇಲ್ಲಿ ಒಣಗಿ ಹಾಕ್ಯಾನು, ಬೆಳ್ತಾನ ತಕ್ಕ ಒಣಗ್ತಾವು. ಇವಾಗ ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ಚಹಾ ಕುದಿರ್ತೈತಿ, ಚಾಕ ಹಾಲು ಹಾಕಿ ಚಹಾ ಕುಡಿಬೇಕೀಗ. ಇಲ್ಲಿ ಚಹಾ ರೆಡಿ ಆಗತೈತಿ. ಅವ ಅರಿಗಳೆಲ್ಲ ತೊಗೊಂಡು ಬಂದ ನಮ್ಮ ಚಿಕ್ಕುಗ ಒಣಗ್ಸಾಕೆ ಹೇಳೇನೀಗ. ಮಡಿಚಿಡಕ್ಕೆ ಹೇಳೇನು. ಚಿಕ್ಕು ಇಲ್ಲೇ ಮಡ್ಸ್ಕೊತ ಕೂತಾಳು ಅರಿಗಳೆಲ್ಲ. ಓಯ್ ಚಂದಂಗೆ ಮಡ್ಸ. ಇಂಥ ಸಣ್ಣ ಪುಟ್ಟ ಕೆಲಸ ಹೇಳ್ಕೊತಿರ್ಬೇಕು, ಅವಾಗ ಸಣ್ಣ ಹುಡುಗರು ಕಲಿತಾವು ಕೆಲಸ ಮಾಡೋದು. ಇಲ್ಲಾಂದ್ರೆ ಬರೀ ತಿನ್ನೋದು, ಉಣ್ಣೋದು, ಆಟ ಆಡೋದು, ಟಿ ವಿ ನೋಡೋದು, ಮೊಬೈಲ್ ನೋಡೋದು ಇಷ್ಟ ಮಾಡ್ತಾರೆ. ಈಕಿನ್ನ ಬಿಸ್ಕಿಟ್ ತಿನ್ನೋದು ಮುಗ್ದೇ ಇಲ್ಲ. ಚರು ಅಕ್ಕಿಗಿನ್ನ ಒಂದು ಬಿಸ್ಕಿಟ್ ಬೇಕಂತ, ಇನ್ನೊಂದು ಬಿಸ್ಕಿಟ್ ಕೊಡ್ತೀನಿ. ಅವರಿಬ್ಬರದು ಫೇವ್ರೇಟ್ ಬಿಸ್ಕಿಟ್ ಅದ, ಹ್ಯಾಪಿ ಹ್ಯಾಪಿ ಅಂಥೇಳಿ. ಇಬ್ರಿಗೂ ಫುಲ್ ಇಷ್ಟ. ತೋರಿಸ್ತಂತೇಳ್ರಿ ಯಾವ ಬಿಸ್ಕಿಟ್ ಅಂತೇಳಿ. ಇದು ನೋಡ್ರಿ ಹ್ಯಾಪಿ ಹ್ಯಾಪಿ ಪಾರ್ಲೇಜಿ ಅವ್ರದ್ದು. ಸ್ವಲ್ಪ ಚಾಕ್ಲೇಟಿ ಆಗಿರ್ತೈತಿ ಇದು ಬಿಸ್ಕಿಟ. ತಗೋ, ಹಾಸಿಗೆ ಮ್ಯಾಗ ಅದು ಚಲ್ಬೇಡ್ರ, ಮಡಚಿಡೋದನ್ನ ಅರಿಗಳು. ಇಲ್ಲಿ ನಾನು ಸಂಜಿಕ ದೇವರಿಗೆ ದೀಪ ಹಚ್ಚೇನು. ಆಮೇಲೆ ಇನ್ನೊಂದು ನಿಮಗೆ ತೋರಿಸ್ಬೇಕಿತ್ತು. ಇವತ್ತು ಇದು ನೋಡ್ರಿ ಹೂವು ಯಾವಾಗ ಹಾಕಿದ್ದು ಹೇಳ್ರಿ, ನಾನು ಮಂಗಳವಾರ ದಿನ ಹಾಕಿದ್ದ. ಇನ್ನು ಎಷ್ಟು ಫ್ರೆಶ್ ಆಗ್ಯದ ಹೂವು. ನೀರಾಗ ಹಾಕಿಟ್ಟಿದ್ರೆ ಎಷ್ಟು ಫ್ರೆಶ್ ಆಗಿರ್ತಾವೆ. ಇದನ್ನು ಹಾಕೋದ್ರಿಂದ ಏನೋ ಒಂದು ಪಾಸಿಟಿವ್ ಹೋಗಿ ಬರೋ ಮನ್ಯಾಗ. ಮತ್ತು ಇದನ್ನು ನೋಡಿದಾಗೆಲ್ಲ ಒಂಥರ ಖುಷಿ ಆಗ್ತೈತಿ, ಫ್ರೆಶ್ ಹೂವು ನೋಡಿ. ಅದಕ್ಕಾಗಿ ಇದನ್ನು ಯಾವತ್ತೂ ನಾನು ಇಲ್ಲೇ ಹಾಕಿಟ್ಟಿರ್ತೇನೆ. ಹಾಯ್ ಚರು. ಐ ಲವ್ ಯು. ಐ ಲವ್ ಯು ಚರು. ಇಲ್ಲೇ ನಮ್ಮ ಚಿಕ್ಕು ಅಭ್ಯಾಸ ಮಾಡ್ಕೊಂಡು ಕೂತಾಳು. ಇಲ್ಲಿ ಚರಿ ಮೊಬೈಲ್ ಹೋಗೋದು ಕೂತಾಳು. ಬುಕ್ ತೊಗೊಂಡು ಅಭ್ಯಾಸ ಮಾಡ್ಬಾ ಅಂದ್ರೆ ಆಕೆ ಮಾಡೋಕೆ ರೆಡಿ ಇಲ್ಲ. ಇನ್ನು ನಾಳೆ ಟೈಮ್ ಐತಿ, ಆಕೆ ನಾಳೆ ಹೋಮ್ವರ್ಕ್ ಮಾಡಿಸ್ತೇನೆ. ಈ ಮಕ್ಕೊಂಡೆದ್ದ ಬಿಸ್ಕಿಟ್ ಅದು ತಿಂದ ಸ್ವಲ್ಪ ಕೂತಾಳೆ ಆಕೆ ಕುಂಡ್ವಾಳು. ಇಲ್ಲೇ ಚಿಕ್ಕು ಅಭ್ಯಾಸ ಮಾಡತ್ತಾಳು. ಚಿಕ್ಕದ ಮಂಡೆ ಹೆಂಗಿದ್ರು ಫೌಂಡೇಶನ್ ಟೆಸ್ಟ್ ಐತಿ, ಅದರ ಪ್ರಿಪೇರ್ ಮಾಡ್ಕೋತಾಳು. ಆಗೈತಿ ಚಿಕ್ಕು ಪ್ರಿಪೇರ. ಈಗ ಆಕಿದ ಟೆಸ್ಟ್ ತೊಗೋತೇನು. ಟೆಸ್ಟ್ ತೊಗೊಂಡ ಕೇಳ್ತೇನು ಎಷ್ಟೆಷ್ಟು ಓದ್ಯಾಳು, ಎಷ್ಟೆಷ್ಟು ಬಿಡ್ತಾಳು ನೋಡ್ತೇನು. ಇಲ್ಲಾಂದ್ರೆ ನಾಳೆ ಫುಲ್ ಡೇ ಪ್ರಾಕ್ಟೀಸ್ ಮಾಡಿಸ್ಬೇಕು ಆಕಿಗೆ. ಹೆಂಗಿದ್ರು ನಾಳೆ ಭರತನಾಟ್ಯ ಕ್ಲಾಸನು ಐತಿ. ಭರತನಾಟ್ಯ ಕ್ಲಾಸ್ಗೂ ಹೋಗ್ಬೇಕಾಕಿ. ಇಲ್ಲಿ ನಮ್ಮ ಚೆರಿನು ಈಗ ಹೋಮ್ವರ್ಕ್ ಮಾಡ್ಕೋಕೆ ಬ್ಯಾಗ್ ತೊಗೊಂಡು ಬಂದಾಳು. ಆದರೆ ಈಕಿದು ಒಂದು ಈಗ ಪ್ರಾಬ್ಲಮ್ ಏನಂದ್ರೆ, ಆಕಿ ನಾನಾ ಬರಿತೇನೆ ಅಂತ ಕುಂತಾಳ. ಬುಕ್ ಒಳಗೆಲ್ಲ ಗೀಸ್ ಹಾಕ್ತಾಳೆ. ನಾ ಕೈ ಹಿಡಿದು ಬರ್ಸಕ್ಕೆ ಹೋದ್ರೆ ಬರೆಯಂಗಿಲ್ಲ. ಕೈ ಹಿಡಿದು ಬರೀತೀಯ? ಹಾಂ, ನೀನ ಬರೀದಂಗ ನಾ ಕೈ ಹಿಡಿದು ಬರೆಸ್ತೇನೆ. ಓಕೆ? ಹ್ಞೂ, ಪೆನ್ಸಿಲ್ ತೊಗೊಂಡು ಬಾ. ಪೆನ್ಸಿಲ ಇಲ್ಲ, ನಿನ್ನ ಬ್ಯಾಗ್ ಒಳಗೆ ಇತ್ತಲ್ಲ, ಎಲ್ಲೈತೆ? ಏನು ಕೊಟ್ಟಾರ ಹೋಮ್ವರ್ಕ? ಇದು ಕಲರ್ ಮಾಡಕ್ಕೆ ಕೊಟ್ರೆ ಆಕಿ ಕಲರ್ ಮಾಡ್ತಾಳೆ. ಆದ್ರೆ ಈ ಥರ ಟ್ರೇಸ್ ಮಾಡಕ್ಕೆ ಕೊಟ್ರೆ ಆಕಿ ಸರಿಯಾಗಿ ಟ್ರೇಸ್ ಮಾಡಕ್ಕೆ ಬರಂಗಿಲ್ಲ. ಇಲ್ಲೇ ಕಲರ್ ಕೊಟ್ಟಾರ. ಕಲರ್ ಅಕ್ಕಿನ ತುಂಬ್ತಾಳು. ಆದರೆ ಇದನ್ನು ಟ್ರೇಸ್ ಮಾಡಕ್ಕೆ ಸ್ವಲ್ಪ ಟಫ್ ಆಗ್ತೈತೆ ಆಕಿಗೆ. ಇದು ಓದಾಕ್ ಕೊಟ್ಟಾರ. ಇದು ಓದಾಕ್ ಕೊಟ್ಟಾರ. ಇದು ಓದಾಕ್ ಇದೇನಾ? ಇದಕ್ಕೇನಂತಾರ? ಜೆ ಫಾರ್ ಜೋಕರಾ? ಈ ಕಲರ್ ಹಚ್ಚಾಕೊಟ್ಟೇನು, ಕಲರ್ ಮಾಡ್ತಾಳೆ. ಬರೋಬ್ಬರ ಅದ್ರೊಳಗನ ಕಲರ್ ಮಾಡ್ತಾಳೆ ನೋಡ್ರಿ ಆಕೆ ಚಂದ. ಇನ್ನು ಪಾಪ ಕಲರ್ ಅಷ್ಟೇ ಮಾಡಕ್ಕೆ ಬರ್ತೈತಿ, ಆಕೆಗೆ ಬರೆಯಕ್ಕೆ ಬರೋಂಗಿಲ್ಲ. ಹೆಂಗಿದ್ರು ಜಲ್ದಿ ಸ್ಕೂಲಿಗೆ ಹಚ್ಚೇವು. ಅವ್ರದ್ದು ಪೋಷನ್ ಒಳಗೆ ಬರೆಯೋದೂ ಐತಂತ. ಕೆಲವೊಂದು ಸ್ಕೂಲ್ ಒಳಗೆ ಪೋಷನ್ ಒಳಗೆ ಐತಿ ಬರೆಯೋದ. ಆದರೆ ಕೆಲವೊಂದು ಸ್ಕೂಲ್ ಒಳಗೆ ಬರೀ ಓರಲ್ ಅಷ್ಟೇ ಇರ್ತೈತಿ. ಆದ್ರೆ ಇವ್ರ ಸ್ಕೂಲ್ ಒಳಗೆ, ಇವ್ರ ಸಿಲೆಬಸ್ ಒಳಗೆ
ಬರೆಯೋದನ್ನು ಕೊಟ್ಟಾರು. ಆದರೆ ಈಕಿ ಏಜ್ಗೆ ಅದೆಲ್ಲ ಟಫ್. ಇಲ್ಲಿ ಈ ಕಡೆ ಇಲ್ಲಿ ಹಾಕ್ತು. ಈಕಿ ಏಜ್ಗೆ ಅದ ಟಫ್ ಆಗ್ತೈತಿ. ಈಕೀಗ 2.5 ಇಯರ್ಸ್. ಈಗ ಏಪ್ರಿಲ್ ಬಂದ್ರೆ ಆಕೆಗೆ 3 ಇಯರ್ಸ್ ಕಂಪ್ಲೀಟ್ ಆಗ್ತಾವು. ಆಮೇಲೆ ನರ್ಸರಿಗೆ ಹೋಗ್ತಾಳೆ ಆಕೆ. ಆದ್ರೆ ನಾವು ಪ್ರೀ ನರ್ಸರಿಗೆ ಹಾಕ್ಯವಲ್ಲ ಈಗ. ಅವ್ರು ನರ್ಸರಿ ಪೋರ್ಷನ್ಸ್ ಎಲ್ಲ ಹೇಳ್ತಾರೆ. ಹಾಗಾಗಿ ಇನ್ನೂ ಸರಿಯಾಗಿ ಮಾತಾಡೋಕ್ಕೂ ಬರೋಲ್ಲ. ಅದಕ್ಕಾಗಿ ನಾವು ಏನಷ್ಟು ಟೆನ್ಷನ್ ತೊಗೋಕೆ ಕಲಿಸಂಗಿಲ್ಲ. ಆಕೆ ಎಷ್ಟು ಕಲಿತಾಳೆ ಅಷ್ಟು ಚೆಂದಂಗೆ ಕಲಿಸ್ತೀವಿ. ಆದರೆ ಫುಲ್ ಇಂಟ್ರೆಸ್ಟ್ ಅದ ಆಕೆಗೆ ಅಭ್ಯಾಸ ಮಾಡೋದದು ಎಲ್ಲ. ತಾನಾಗೆ ಬುಕ್ ತೊಗೊಂಡದು ಬಂದ ಮಮ್ಮಿ ಹೋಮ್ವರ್ಕ್ ಅಂತ ಹೇಳ್ಕೊಂತಾಳು. ಇದು ಕಂಪ್ಲೀಟ್ ಮಾಡಿ ಫಸ್ಟ್ ಯು ಶುಡ್ ಕಂಪ್ಲೀಟ್ ದಿಸ್. ಎಸ್, ಕಂಪ್ಲೀಟ್ ಇಟ್. ಅಲ್ಲಿ ಬೇರೆ ಕಲರ್ ಕೊಡ್ತೇನೆ ಹಚ್ಚಕ್ಕೆ. ಹಾಂ, ರೆಡ್ ಕಲರ್ ಎಲ್ಲ ಸತಿ ತೋರ್ಸು ನಂಗ. ಏನದ, ಏನು ಬರ್ದಾರದು ವರ್ಡ? ಎ ಎಲೆ. ಏನದ? ವೆರಿ ಗುಡ್. ಈ ಕಡೆ ಹಚ್ಚು ಚೆಂದಂಗೆ ಹಚ್ಚು. ಇದು ನೋಡ್ರಿ ಗ್ರೀನ್ ಕಲರ್ಲೆ ಹಚ್ಚಾಳು. ಈಗ ರೆಡ್ ಮಾಡಾತ. ಭಾಳ ಕೊಟ್ರೆ ಆಕಿಗೂ ಬೇಸರ ಆಗಿಬಿಡ್ತೈತಿ. ಆಮೇಲೆ ಎತ್ಬೇಕತ್ ಮಾಡಿ ಒಗದು ಬಿಡ್ತಾಳು. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.